ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯ ದೇವ್ರ ಜನರೇ, ನೀವೆಲ್ಲರೂ ಕೂಡ ಸಂತೋಷವಾಗಿದ್ದರೆ ಎಂಬುದಾಗಿ ನಾನು ನಂಬ್ತೇನೆ. ಯಾಕಂದರೆ ಕಳೆದ ದಿನಗಳಲ್ಲಿ ನೀವು ಮಾಡಿದಂಥ ಫೋನ್ ಕಾಲ್ಸ್ ಮೂಲಕವಾಗಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಅನೇಕರು ಫೋನ್ ಮಾಡ್ತಾ ಇದ್ದೀರಿ, ಅನೇಕರು ನಿಮ್ಮ ಕಷ್ಟ ಸಂಕಟಗಳನ್ನು ಸಂತೋಷಗಳನ್ನು ಕೂಡ ಹಂಚಿಕೊಳ್ತಾ ಇದ್ದೀರಿ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಹಾಗೆ ಇನ್ನೂ ಕೂಡ ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರು ನಿಮ್ಮನ್ನು ಇನ್ನೂ ಅಧಿಕವಾಗಿ ಆಶೀರ್ವದಿಸಲಿ. ಎಲ್ಲ ನಮ್ಮ ಚಾನಲ್ ವ್ಯೂವರ್ಸ್ ಎಲ್ಲರನ್ನೂ ಕೂಡ ಕರ್ತನು ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ದಿನ ನಮ್ಮ ಆತ್ಮೀಯ ಧ್ಯಾನಕ್ಕಾಗಿ ವೇದವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಮತ್ತು 15ನೇ ವಾಕ್ಯಗಳನ್ನು ನೋಡುವಾಗ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿದ್ದಾಗ ಶಿಷ್ಯರಿಗೆ ತನ್ನ ಒಂದು ವಾಕ್ಯಗಳನ್ನು ಅಥವಾ ದೇವರ ವಾಕ್ಯಗಳನ್ನು ಹೇಳಿದಂಥ ಸಂಗತಿಗಳಲ್ಲಿ ಒಂದು ಪ್ರಾಮುಖ್ಯವಾದಂಥದ್ದು ಏನಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೋಡಿ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು, ಯಾರ್ಯಾರು ದೇವರ ವಾಕ್ಯದಲ್ಲಿ ತಮ್ಮನ್ನು ತಾವು ಒಪ್ಪಿಸಿಕೊಟ್ರೋ, ಯಾರ್ಯಾರು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟರೋ, ಯಾರ್ಯಾರು ದೇವರ ಮಕ್ಕಳಾದರೂ ಅವರಿಗೆಲ್ಲರಿಗೂ ಕೂಡ ಹೇಳ್ತದೆ. ಇದು ವಿಶ್ವಾಸಿಗೆ ಅಂತಲ್ಲ, ಇದು ಬರೀ ಶಿಷ್ಯರಿಗೆ ಅಂತಲ್ಲ, ಎಲ್ಲರಿಗೂ ಕೂಡ ದೇವರನ್ನ ನಂಬಿದ ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥ ಮಾತು ಏನಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹಲ್ಲೆಲೂಯಾ. ದೇವರು ಕತ್ತಲೆಯನ್ನು ತೆಗೆದುಹಾಕಿ ಬೆಳಕನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ. ಬರೀ ಆತನ ಅಷ್ಟೇ ಅಲ್ಲ, ಆತನನ್ನು ನಂಬುವವರು ಕೂಡ ಜನರಿಗೆ ಬೆಳಕನ್ನು ಕೊಡುವವರಾಗಿದ್ದಾರೆ ಅಂತ ಹೇಳಿ ಯೇಸು ಸ್ವಾಮಿ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾನೆ. ನೋಡಿ, ಯೇಸು ಕ್ರಿಸ್ತನನ್ನು ನಂಬುವಾಗ ಯಾವ ಕತ್ತಲೆಯ ಕಾರ್ಯಗಳು ಕೂಡ ನಮ್ಮ ಜೀವಿತದಲ್ಲಿ ಇರೋದಿಲ್ಲ. ಅದು ನಮ್ಮಿಂದ ಬಿಟ್ಟು ಹೋಗ್ತದೆ. ಅದು ಪ್ರತಿಯೊಬ್ಬರಿಂದಲೂ ಕೂಡ ಅದು ಬಿಟ್ಟು ಹೋಗ್ತದೆ. ಅಷ್ಟೇ ಅಲ್ಲ, ಯಾರ್ಯಾರು ನಂಬ್ತಾರಲ್ವಾ ಅವರನ್ನು ಕೂಡ ದೇವರು ಹೇಳ್ತಾನೆ, ಅವರಿಗೆ ಹೇಳ್ತಾನೆ ದೇವರು, ಯೇಸು ಸ್ವಾಮಿ ಹೇಳುವಂಥ ಮಾತೇನೆಂದರೆ, ನೀವು ಕೂಡ ಬೆಳಕಾಗಿದ್ದೀರಿ. ಯಾಕೆಂದರೆ ನಮ್ಮೊಳಗಿರುವಂಥ ಬೆಳಕು, ಯೇಸು ಕ್ರಿಸ್ತನ ಬೆಳಕು ಇತರರಿಗೆ ಅದೇನಾಗಬೇಕು, ಉಪಯೋಗವಾಗಬೇಕು. ಇತರರಿಗೆ ಅದರಿಂದ ಆ ಬೆಳಕು ಅವರ ಕತ್ತಲೆಯ ಜೀವಿತವನ್ನು ನಿನ್ನೊಳಗಿರುವಂಥ ಕ್ರಿಸ್ತನೆಂಬ ಬೆಳಕು ಅದನ್ನು ಹೋಗಲಾಡಿಸ್ಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾನೆ, ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಹೇಳುವಂಥ ಮಾತು, ನೀವು ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಗುಡ್ಡದ ಮೇಲೆ ಕಟ್ಟಿರುವಂಥ ಊರು ಅದು ಮರೆಯಾಗಿರಲಾರದು. ಅದು ಎಂದೆಂದಿಗೂ ಕೂಡ ಅದನ್ನು ಯಾರು ಕೂಡ ನೋಡದೇ ಇರೋಕ್ಕಾಗಲ್ಲ. ಪ್ರತಿಯೊಬ್ಬರ ಕಣ್ಣುಗಳು ಅದನ್ನು ನೋಡ್ತದೆ, ಪ್ರತಿಯೊಬ್ಬರು ಕೂಡ ಅದನ್ನು ದೃಷ್ಟಿಸ್ತಾರೆ. ಯಾಕಂದರೆ ಎತ್ತರದಲ್ಲಿರುವಂಥ ಒಂದು ಊರದು, ಎತ್ತರದಲ್ಲಿ ಕಟ್ಟಿರುವಂಥ ಒಂದು ಮನೆ ಅದೆಂದಿಗೂ ಕೂಡ ಮರೆಯಾಗಿರೋದಿಲ್ಲ. ಯಾಕಂದರೆ ಅದು ಎತ್ತರದಲ್ಲಿರುವ ಕಾರಣ ಪ್ರತಿಯೊಬ್ಬರೂ ಅದನ್ನು ನೋಡ್ತಾರೆ. ಹಾಗೆಯೇ ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನನ್ನು ನಂಬಿದವರು, ವಿಶ್ವಾಸದಲ್ಲಿ ಜೀವಿಸುವಂಥವರು, ನಂಬಿಕೆಯಲ್ಲಿ ಜೀವಿಸುವಂಥವರು, ದೇವರು ಹೇಳ್ತಾನೆ ಅವರನ್ನು ಎತ್ತರದ ಮೇಲೆ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅನೇಕ ಸಾರಿ ವಿಶ್ವಾಸಿಗಳು, ದೇವರ ಜನರು ಅನೇಕ ಸಾರಿ ಫೋನ್ ಮಾಡುವಾಗೆಲ್ಲ ಹೇಳ್ತಾರೆ, ಇಲ್ಲ ನನಗೆ ಭಾಳ ತಳ್ಳಲ್ಪಟ್ಟವನಾಗಿದ್ದೇನೆ, ನನ್ನನ್ನು ಯಾರೂ ದೃಷ್ಟಿಸೋದಿಲ್ಲ, ನಮ್ಮನ್ನು ಯಾರೂ ಕೂಡ ಪ್ರೀತಿಸೋದಿಲ್ಲ. ಇಲ್ಲ, ಅದು ಹಾಗೆ ಅಂದ್ಕೊಳ್ತಾರೆ ಅಷ್ಟೇ. ಆದರೆ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ, ಪ್ರತಿಯೊಬ್ಬ ದೇವ ಮಕ್ಕಳ ಜೀವಿತದಲ್ಲಿ ಅವರಿಗಿರುವಂಥ ಆ ಒಂದು ಆಶೀರ್ವಾದವನ್ನು ಅವರು ಅನುಭವಿಸುವಂಥದ್ದನ್ನು ಅವರು ಹೇಳಬೇಕು. ಯಾಕೆಂದರೆ ಕರ್ತನು ನಿಮ್ಮನ್ನು ಹಾಗೆ ಬಿಟ್ಟಿಲ್ಲ. ನೀವು ಇನ್ನೊಬ್ಬರಿಗೆ ಬೆಳಕಾಗಿದ್ದೀರಿ. ನೀವು ಇತರರಿಗೆ, ಕತ್ತಲೆಯಲ್ಲಿರುವವರಿಗೆ ನೀವೇ ಬೆಳಕಾಗಿದ್ದೀರಿ. ನಿಮ್ಮೊಳಗೆ ಆ ಬೆಳಕಿದೆ. ಸೊ ಅದನ್ನು ನಾವು ತಿಳ್ಕೊಳ್ಬೇಕಷ್ಟೇ. ದೇವಜನರಾಗಿರುವಂಥವರು, ವಿಶ್ವಾಸಿಗಳು ತಿಳ್ಕೊಳ್ಬೇಕು, ಎತ್ತರದ ಮೇಲೆ ದೇವರು ನಿಮ್ಮನ್ನು ಇಟ್ಟಿದ್ದಾನೆ, ಎತ್ತರದ ಮೇಲೆ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು, ಆತನು ತನ್ನೊಳಗೆ ಇರುವಂಥ ಜೀವವನ್ನು ನಿಮಗಿಟ್ಟಿದ್ದಾನೆ, ತನ್ನೊಳಗಿರುವಂಥ ಬೆಳಕನ್ನು ನಿಮಗೆ ಕೊಟ್ಟಿದ್ದಾನೆ. ಬೇರೆ ಯಾರು ಹೆದರಬೇಕಾಗಿಲ್ಲ. ಯಾರು ಕೂಡ ನೀವು ನನ್ನ ತಳ್ಳಲ್ಪಟ್ಟವನು, ನನ್ನ ಧಿಕ್ಕರಿಸಲ್ಪಟ್ಟವನು ಅಂತ ಯಾವಾಗಲೂ ಹೇಳಬೇಕಾಗಿಲ್ಲ. ಯಾಕಂದರೆ ದೇವರು ಆ ಪರಿಸ್ಥಿತಿಯಿಂದ ತಪ್ಪಿಸಿ ನಿಮ್ಮನ್ನು ಮಾನ್ಯತೆಗೆ ನಡೆಸಿದ್ದಾನೆ. ಹಲ್ಲೆಲೂಯಾ. ಆ ಪರಿಸ್ಥಿತಿಯಿಂದ ಬಿಡಿಸಿ ಕರ್ತನು ನಿಮ್ಮನ್ನು ಉನ್ನತಿಗೆ ನಿಲ್ಲಿಸಿದ್ದಾನೆ.
ನೀವು ಅದನ್ನು ಅನುಭವಿಸಬೇಕು. ದೇವ್ರ ವಾಕ್ಯ ಹೇಳ್ತಿದೆ ಹಾಗೆ, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ. ದೀಪವನ್ನು ಹತ್ತಿಸಿ ನಾವು ನಮ್ಮ ಮನೆ ನೋಡುವಾಗ ಈಗಿನ ಸಮಯಗಳಲ್ಲಿ ಯಾರೂ ಕೂಡ ದೀಪಗಳನ್ನು ಹಚ್ಚೋದಿಲ್ಲ, ಯಾಕಂದರೆ ಈಗೆಲ್ಲ ಕರೆಂಟ್ ಇದೆ. ಸೊ ಒಂದು 20 ವರ್ಷದ ಕೆಳಗೆ ಅಥವಾ ಒಂದು 30 ವರ್ಷದ ಹಿಂದೆ ನಾವು ನೋಡುವಾಗ ಪ್ರತಿಯೊಂದು ಮನೆಗಳಲ್ಲಿ ದೀಪಗಳನ್ನು ಹಚ್ಚಿಡ್ತಾಯಿದ್ರು. ಪಣತಿಗಳಲ್ಲಿ ಎಣ್ಣೆ ಹಾಕಿ ಹತ್ತಿ ಬತ್ತಿ ಹಾಕ್ಬಿಟ್ಟು ಅದಕ್ಕೆ ದೀಪ ಹಚ್ಚಿಡ್ತಾಯಿದ್ರು. ಆಮೇಲೆ ಅಷ್ಟೇ ಅಲ್ಲದೆ ಸೀಮೆಎಣ್ಣೆ, ಕೆರೋಸಿನ್ ಸೀಮೆಎಣ್ಣೆ ಹಾಕಿ ಒಂದು ದಬ್ಬದಲ್ಲಿ ಹಾಕಿ ಅದನ್ನು ಕೂಡ ಬತ್ತಿ ಹಾಕಿ ಅದನ್ನೆಲ್ಲ ಉರಿಸೋರು. ಅದನ್ನು ನೋಡಿ ಆ ಕತ್ತಲೆ, ಕರೆಂಟ್ ಇಲ್ಲದೇ ಇರುವಂಥ ಮನೆಗಳಲ್ಲಿ ಅದನ್ನೇ ಯಾವಾಗಲೂ ಕರೆಂಟ್, ಅವರಿಗೆ ಹಾಗೇನೆ ಬೆಳಕು, ಅದರಿಂದನೇ ಬೆಳಕು. ಅದನ್ನು ನಾವು ಅನುಭವಿಸಿದ್ದೇವೆ. ಸೊ ಅಲ್ಲಿ ಆ ದೀಪವನ್ನು ಹತ್ತಿಸಿ ಒಂದು ಪಾತ್ರೆಯಲ್ಲಿ ಮುಚ್ಚಿಡೋದಿಲ್ಲ ಅಥವಾ ಕೊಳಗದೊಳಗೆ ಮುಚ್ಚಿಡುವುದಿಲ್ಲ. ಅದು ಎಲ್ಲರಿಗೂ ಬೆಳಕು ಕೊಡುವ ರೀತಿಯಲ್ಲಿ ಅದನ್ನು ಏನು ಮಾಡ್ತಾರಂತೆ, ಅದನ್ನು ಗೋಡೆ ಮೇಲಿಡ್ತಾರೆ. ಎಲ್ಲರಿಗೂ ಅದು ಬೆಳಕು ಬರಬೇಕನ್ನೋದಾದರೆ ಅದನ್ನು ಎತ್ತರದ ಪ್ರದೇಶದಲ್ಲಿಡ್ತಾರೆ. ಸೊ ಇವತ್ತು ಕ್ರಿಸ್ತನಿಂದ ಕರೆಯಲ್ಪಟ್ಟ ನೀನು, ಪ್ರಿಯ ದೇವ್ರ ಮಗನೇ, ದೇವ್ರ ಮಗಳೇ, ಪ್ರಿಯ ದೇವ ಜನವೇ, ಕ್ರಿಸ್ತನಿಂದ ಕರೆಯಲ್ಪಟ್ಟ ನೀನು, ಆತನಿಂದ ವಾಕ್ಯವನ್ನು ಹೊಂದಿಕೊಂಡ ನೀನು, ಆತನಿಂದ ಬಿಡುಗಡೆಯನ್ನು ಹೊಂದಿಕೊಂಡ ಇವತ್ತು ನೀನು ಕೊಳಗದಲ್ಲಿ ಮುಚ್ಚಿಡಲ್ಪಟ್ಟಂಥ ಒಂದು ಬೆಳಕಲ್ಲ, ನೀನು ಅನೇಕರಿಗೆ ಬೆಳಕು ಕೊಡುವಂಥ ಒಂದು ಬೆಳಕಾಗಿದೆ. ಹಲ್ಲೆಲೂಯಾ. ಅನೇಕರಿಗೆ ನೀನು ಬೆಳಕು ಕೊಡುವವನಾಗಿದ್ದೆ, ನೀನು ಬೆಳಕು ಕೊಡುವಳಾಗಿದ್ದೆ. ಆದರೆ ನಿನ್ನೊಳಗಿರುವಂಥ ಆ ಒಂದು ಮನಸ್ಸು ಅದನ್ನು ಬದಲಾಯಿಸ್ಕೊಳ್ಬೇಕು. ನಿನ್ನ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ಬೇಕು, ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸಬೇಕು. ಹಲ್ಲೆಲೂಯಾ. ಯಾಕಂದರೆ ನಾವು ಇತರರಿಗೆ ಬೆಳಕು ಕೊಡುವವರಾಗಿದ್ದೇವೆ. ನಮ್ಮೊಳಗಿರುವಂಥ ಕರ್ತನ ಬೆಳಕು ನೋಡಿ, ಕತ್ತಲಿರುವ ಜನರಿಗೆ ಒಂದು ದೊಡ್ಡ ಬೆಳಕು ಮೂಡಿತು. ಯೇಸು ಸ್ವಾಮಿ ಬಗ್ಗೆ ನಾವು ಕೇಳ್ತೇವೆ. ಕತ್ತಲಿರುವಂಥ ಜನರಿಗೆ ದೊಡ್ಡ ಬೆಳಕು ಯೇಸು ಕ್ರಿಸ್ತನ ಮೂಲಕವಾಗಿ ಬಂತು. ಆ ಕ್ರಿಸ್ತನ ನಂಬುವ ನಿನ್ನ ನಿಮಿತ್ತವಾಗಿ ನಿನ್ನೊಳಗಿರುವಂಥ ಬೆಳಕು ನಿನ್ನ ಪ್ರಪಂಚಕ್ಕೆ, ನಿನ್ನ ಊರಿಗೆ, ನಿನ್ನ ಪ್ರಾಂತ್ಯಕ್ಕೆ, ನಿನ್ನ ಕುಟುಂಬಕ್ಕೆ ಅದು ಬೆಳಕು ಕೊಡುವಂಥದ್ದಾಗಬೇಕು. ಹಲ್ಲೆಲೂಯಾ. ಇವತ್ತೆಷ್ಟೋ ಜನರಿದ್ದಾರೆ, ಎಷ್ಟೋ ಜನರು ಇವತ್ತು ದೇವರು ನಂಬಿ ಬಂದಿರೋರಲ್ಲಿ ಮನೆಯಲ್ಲಿ ರಕ್ಷಣೆ ಹೊಂದದಿರುವಂಥವ್ರು ಅನೇಕರಿದ್ದಾರೆ. ಅವರಿಗೆ ಯಾರು ಬೆಳಕು? ಅವರಿಗೆ ನೀನೇ ಬೆಳಕು. ನೀನೇ ನಿನ್ನ ಕುಟುಂಬಕ್ಕೆ ಆ ದಾರಿ, ನೀನು ನಿನ್ನ ಕುಟುಂಬಕ್ಕೆ ಕ್ರಿಸ್ತನ ಕಡೆಗೆ ಬರುವುದಕ್ಕೆ ಮಾರ್ಗ. ಪ್ರಿಯ ಸಹೋದರನೇ, ಸಹೋದರಿಗೆ, ತಿಳಿದುಕೋ, ಕರ್ತನು ನಿನ್ನೊಳಗಿದ್ದಾನೆ. ಆತನ ಬೆಳಕನ್ನು ಅನೇಕರಿಗೆ ಪ್ರಕಾಶಪಡಿಸೋರಾಗ್ರಿ. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆಯ ದಿನ ವಾಕ್ಯವನ್ನು ಕೇಳಿಸ್ಕೊಂತೇವೆ. ಪವಿತ್ರ ಆತ್ಮ ದೇವನೇ, ಈ ಮಾತುಗಳನ್ನು ಯಾರೆಲ್ಲ ಲಾಲಿಸ್ತಾರೋ, ಯಾರೆಲ್ಲ ಕರ್ತನೆ ಈ ವಾಕ್ಯಗಳನ್ನು ಧ್ಯಾನ ಮಾಡ್ತಾರೋ, ಅವರ ಜೀವಿತದಲ್ಲಿ ಅವರೊಳಗಿರುವಂಥ ಬೆಳಕಿನ ವಿಷಯವಾಗಿ ಅವರಿಗೆ ತಿಳಿಯಪಡಿಸಿ, ಅನೇಕರ ಕತ್ತಲೆಯ ಜೀವಿತದಲ್ಲಿ ಅಪದೇವರೇ ಅವರು ಒಂದು ಬಿಡುಗಡೆಯ ಬೆಳಕಾಗಿ ಹೋಗುವ ಹಾಗೆ ಸಹಾಯ ಮಾಡಿ. ಪ್ರತಿಯೊಬ್ಬ ದೇವಜನರನ್ನು ಆಶೀರ್ವದಿಸ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮೊಳಗಿರುವ ಬೆಳಕು ಅನೇಕರಿಗೆ ಪ್ರಕಾಶಪಡಿಸುವ ಹಾಗೆ ನೀವು ಉಪಯೋಗಕರವಾಗ್ರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಈ ವಿಡಿಯೋಗಳನ್ನು ಅನೇಕರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.